ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ ಅಂತ ಹೇಳೋಕ್ಕಾಗಲ್ಲ, ಒಂದು 11 o'clock ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ನೈಟ್ ಬಂದು ಸ್ವಲ್ಪ ಲೇಟ್ ಆಯ್ತಲ್ಲ, ನಿದ್ದೆ ಆಗಿರಲಿಲ್ಲ, ಹಾಗಾಗಿ ಲೇಟಾಗಿ ಎದ್ದಿದ್ವಿ. ಇನ್ನು ಟಿಫನ್ ಎಲ್ಲ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಶಿರ್ಡಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಮುಂಬೈಯಿಂದ ಶಿರ್ಡಿಗೆ 200 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ನಾವು ಕೂಡ ರೆಡಿಯಾಗಿ ಓಡ್ತಾ ಇದ್ದೀವಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಅದು ಹೇಳ್ತೈತೆ ಫ್ಲೈಟಲ್ಲಾಗ ನನಗೆ ಹಾಯ್ ಹೇಳು, ಜರಗಳು ಹಾಯ್ ಹಂಗೆ ಹಾಯ್ ಬಂಗಾರಿ ಇನ್ನೇನು ನಾವು ಕೂಡ ಹೊರಟು ರೆಡಿಯಾಗಿದ್ದೀವಿ. ಇವಳು ಬಂದು ನಮ್ಮ ಅಣ್ಣನ ಮಗಳು. ಎಲ್ಲರೂ ಹೊರಡ್ತು ಅಂದರೆ ಫೋಟೋಗೆ ಫೋಸ್ ಕೊಡೋದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಫೋಟೋ ತೆಗಿತಾರೆ ಅಂದರೆ ತುಂಬಾ ಖುಷಿ. ಫೋಸ್ ಎಷ್ಟು ಚೆನ್ನಾಗಿ ಕೊಡ್ತಾಳೆ ಗೊತ್ತಾ. ಇನ್ನು ಸಣ್ಣ ಮಕ್ಕಳು ಮಾತಾಡೋದಂದರೆ ತುಂಬಾ ಖುಷಿ. ತೊದಲು ಮಾತು, ಮತ್ತು ಇನ್ನು ದೊಡ್ಡವರಾದ್ಮೇಲೆ ಮೆಮೊರೀಸ್ ಎಲ್ಲ ಮಿಸ್ ಮಾಡ್ಕೋತೀವಿ ಅನ್ಕೋತೀವಿ. ಇನ್ನು ಈಗಿನ ಮಕ್ಕಳು ಏನಾರು ಮಾಡ್ತಿದ್ರೆ ತುಂಬ ಅಬ್ಸರ್ವ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅದನ್ನೇ ಮಾಡ್ತಾರೆ. ಹೊಸ ಬಟ್ಟೆ ಹಾಕೊಂಡಿಲ್ಲ, ಹೊರಡಿಗೆ ಹೊಸ ಫೋಟೋ ಅಂತ ಮಗಳೇ ಪೋಸ್ ಕೊಡುವ ಫೋಟೋಗೆ. ಅಲ್ಲಿ ಅಕ್ಕನ ಜೊತೆ ಹಿಂಗೆ ಪೋಸ್ ಈಗ ಪೋಜಿಲಿ ಹಿಂಗೆ. ನಾವು ರೆಡಿಯಾಗಿ ಹೊರಟು ಬಂದಿದ್ದೀವಿ. ಅಂಗಡಿ ಹತ್ರ ಬಂದಿದ್ವಿ. ಏನೋ ಒಂದು ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಬೇಕಿತ್ತು, ಹಾಗಾಗಿ ಅಲ್ಲಿಗೆ ಬಂದಿದ್ವಿ. ಇನ್ನು ಧನ್ವಿ ಬಂದ ತಕ್ಷಣ ಡೊನಾಟ್ ತಿನ್ನಬೇಕು ಅಂತ ಅಲ್ಲಿಂದನೇ ಬಂದಿದ್ಲು. ಬಂದ ತಕ್ಷಣ ಡೊನಾಟ್ ತಿಂತಿದ್ದಾಳೆ. ಅವಳು ತುಂಬ ದಿನದಿಂದನೇ ಅಲ್ಲಿ ಕೇಳ್ತಿದ್ಲು, ನಾವು ಕೊಡಿಸಿರ್ಲಿಲ್ಲ, ಹಾಗಾಗಿ ಇಲ್ಲಿ ಬಂದು ತಿಂತಿದ್ದಾಳೆ. ಇನ್ನು ಇಲ್ಲಿ ಅಂಗಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನೇನು ಓಡಬೇಕು. ನಾವು ಇಲ್ಲಿಂದ ಬಿಡೋದೆ ಒಂದು 11 o'clock ಆಗುತ್ತೆ. ಇನ್ನು ಇಲ್ಲಿಂದನೇ 200 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಒಂದು 4-5 hours ಅಂತೂ ಬೇಕೇ ಬೇಕು. ಈಗ ಹೈವೇನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹಾಗಾಗಿ ಒಂದು 1/2 hour ಮುಂಚೆನೇ ಹೋಗ್ತೀವಿ. ಇನ್ನೇನು ನಾವು ಕೂಡ ಹೊರಟಿದ್ದೀವಿ. ಈ ರೂಟಲ್ಲಿ ಹೋಗ್ತಾ ಟನಲ್ಗಳು ಎಷ್ಟು ಚೆನ್ನಾಗಿ ಕೊರೆದಿದ್ದಾರೆ ಅಂದರೆ, ಒಂದೊಂದು ಟನಲ್ಗಳು ತುಂಬಾ ಚೆನ್ನಾಗಿ ಕೊರೆದಿದ್ದಾಳೆ. ಅದರಲ್ಲೂ ಒಂದು ಟನಲ್ ಮಾತ್ರ ಒಂದು 9 to 10 ಕಿಲೋಮೀಟರ್ ಇದೆ. ರಾತ್ರಿ ಲೈಟಿಂಗ್ಸಲ್ಲಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬರುವಾಗ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಟನಲ್ಗಳು ನೋಡಿ ನನ್ನ ಮಗಳಂತೂ ತುಂಬಾ ಖುಷಿ ಪಡ್ತಿದ್ಲು, ಯಾವತ್ತೂ ನೋಡಿರಲಿಲ್ಲ ಅವಳು. ಈ ಟನಲ್ಗಳು ಒಂಥರ ನೈಟ್ ಅಂತೂ ಸಕ್ಕದಾಗಿ ಕಾಣಿಸೋದು ಟನಲ್ಗಳು. ಫಸ್ಟು ಎಂಟ್ರೆನ್ಸಿಗಂತೂ ಲೈಟಿಂಗ್ಸ್ ಫೋಕಸ್ ಲೈಟ್ ಥರ ಹಾಕಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಾರಿನಲ್ಲಿ ಹೋಗ್ತಿದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಅಲ್ಲಿ ಚಿನ್ನಿ ಟ್ರೈನು ಅಲ್ಲಿ 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 ಪಾಪ ಅಲ್ಲಿ ಅವಳಿಗೆ ಈಗಲೇ ಗೊತ್ತಾಗಲ್ಲ ಚಿನ್ನಿ ಏನು. ಇನ್ನೇನು ನಾವು ಕೂಡ ಶಿರಡಿ ರೀಚ್ ಆಗಿದ್ದೀವಿ. ಇನ್ನು ದೇವಸ್ಥಾನದೊಳಗಡೆ ಹೋಗಬೇಕು. ಇನ್ನು ದೇವಸ್ಥಾನದಲ್ಲಿ ಹೆಂಗೆ ಅಂದರೆ, ಇವಾಗೆಲ್ಲ ಡ್ರೆಸ್ಗಳು ಹಾಕೊಂಡು ಹೋಗಬೇಕು, ಅದ್ರ ಮೇಲೆ ವೇಲ್ ಕೂಡ ಹಾಕೊಂಡು ಹೋಗಬೇಕು. ಮಾಡರ್ನ್ ಡ್ರೆಸ್ಗಳು ಮತ್ತು ಇನ್ನೇನು ವೇಲ್ ಇಲ್ದಿರೋ ಡ್ರೆಸ್ಗಳಂತೆಲ್ಲ ಒಳಗಡೆ ಬಿಡಲ್ಲ. ಇನ್ನು ಮೊಬೈಲು ಕೂಡ ಅಲೋ ಮಾಡಲ್ಲ ಅದರೊಳಗೆ. ಇನ್ನು ವೀಡಿಯೋ ಏನು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಇನ್ನೇನು ಆಲ್ರೆಡಿ ಟೈಮ್ ಬೇರೆ ಆಗಿದೆ, ಊಟ ಮುಗಿಸ್ಕೊಂಡು ಹೊರಡಬೇಕು. ಮಾಡಲ್ವಾ? ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಶನಿ ಸಿಂಗಾಪುರ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಿಂದ ಒಂದು 70 ಕಿಲೋಮೀಟರ್ ಏನೋ ಆಗುತ್ತೆ. ಹೊರಡೋಣ ಅಂತ ಹೊರಟಿದ್ದೀವಿ. ಇನ್ನು ಮಧ್ಯದಲ್ಲಿ ಕಬ್ಬಿನ ಜ್ಯೂಸು ಪ್ಯೂರಾಗಿ ಮಾಡಿಕೊಡ್ತಾರೆ. ಎತ್ತಿನ ಗಾಡೀಲಿ ಕಟ್ಬಿಟ್ಟು ಮಾಮೂಲಿ ಎತ್ತಿನ ಗಾಡೀಲಿ ಕಬ್ಬಿನ ಜ್ಯೂಸ್ ರೆಡಿ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಅಲ್ಲೇ ಕಬ್ಬು ಬೆಳೆದು ಅಲ್ಲೇ ರೆಡಿ ಮಾಡಿಕೊಡೋದು. ಅದಕ್ಕೆ ಲೆಮನ್ನು, ಸಾಲ್ಟು, ಪೆಪ್ಪರ್ ಎಲ್ಲ ಹಾಕಿ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಕುಡಿಯೋಣ ಅಂತ ಅಲ್ಲಿ ನಿಲ್ಲಿಸಿದ್ದೀವಿ. ನನಗೆ ಸ್ವಲ್ಪ ನಿದ್ದೆ ಎಲ್ಲ ಆಗಿರಲಿಲ್ಲ, ಹಾಗಾಗಿ ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ. ಇನ್ನು ನಿದ್ದೆ ಎಲ್ಲ ನೈಟ್ ಬಂದು ಸ್ವಲ್ಪ ಲೇಟ್ ಆಗಿದ್ದರಿಂದ ನಿದ್ದೆ ಆಗಿರಲಿಲ್ಲ, ಹಾಗಾಗಿ ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ. ಇನ್ನು ಇಲ್ಲಿ ಜ್ಯೂಸ್ನ ಕುಡ್ಕೊಂಡು ಮತ್ತೆ ಹೊರಡಬೇಕು. ಮತ್ತು ಇನ್ನು ಸ್ವಲ್ಪ ಈ ರೋಡ್ ಬಂದು ಅಷ್ಟೊಂದೇನು ಸರಿ ಇಲ್ಲ, ಗುಂಡಿ ಹಾಗಾಗಿ ಟೈಮ್ ತೊಗೊಳುತ್ತೆ ಅಲ್ಲಿ ಹೋಗೋಕ್ಕೆ. ಹಸನ ಕಟ್ಬಿಟ್ಟು ಈಗಲೂ ಹಿಂಗೆ ಮಾಡ್ತಾರಲ್ಲ.
ಇದು ಬಂದು ಶನಿ ಸಿಂಗಾಪುರ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆ ರೋಡಲ್ಲಿ ಸಿಕ್ಕೋದು. ಉದ್ದಕ್ಕೂ ಈ ಥರ ಮಾಡ್ತಿರ್ತಾರೆ ಕಬ್ಬಿನ ಜ್ಯೂಸು. ಸೀದಾ ಪೂನಾಗ ಹೋಗ್ತಾರೆ. ಅಲ್ಲಿ ಅಂಬೆಗೆ ಬೈ ಮಾಡಿ. ಇನ್ನು ಜ್ಯೂಸನ್ನ ಕುಡ್ಕೊಂಡು ನಾವು ಕೂಡ ಹೊರಟಿದ್ದೀವಿ. ಇನ್ನೇನು ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲಿ ಎಣ್ಣೆ ಮತ್ತು ಅದೇನೋ ಕೊಡ್ತಾರೆ, ಅದನ್ನು ದೇವ್ರ ಹತ್ರಕ್ಕೆ ಬಿಡಬೇಕಂತೆ. ತುಂಬಾ ಒಳ್ಳೆಯದು. ಹಾಗಾಗಿ ನಾವು ಕೂಡ ತೊಗೋತಾ ಇದ್ದೀವಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕ್ಬೋದು. ಆ ಥರ ನಾವು ಕೂಡ ತೊಗೊಂಡ್ವಿ. ಇನ್ನೇನು ದೇವಸ್ಥಾನದ ಒಳಗಡೆ ಹೋಗಬೇಕು. 1 ಲೀಟರ್ ತಾಳಿ, ಅರ್ಧ ಲೀಟರ್ ತಾಳಿ, ಈಗ ಅರ್ಧ ಲೀಟರ್ ಆಗದವು, ಈಗ 1 ಲೀಟರ್. ಈ ಕಡೆ ಬಚ್ಚಿನಿ ನಾವು ಧಾನ್ಯ ಅದ್ರ ಜೊತೆಗೆ ಅದು ಹಾಕ್ಬಿಟ್ಟು 180 20 200 140 20 3 आता देवटे आणतो आता गेली तर काय आहे एक म्हणजे बाहेर बोलतो ಎತ್ಕೋದನ 10 ರೂಪಾಯಿ ಕೊಡಿ ಅದನ್ನು ತಗೋ ಅದನ್ನು 50 ರೂಪಾಯಿ ಕೊಡು ಇನ್ನೇನು ನಾವು ಕೂಡ ದೇವಸ್ಥಾನದ ಒಳಗಡೆ ಹೊರಟಿದ್ವಿ. ಇಲ್ಲೂ ಕೂಡ ರಶ್ ಏನೂ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನು ಇದು ಬಂದು ಶನೇಶ್ವರನ ಸಮಾಧಿ ಇದೆಯಲ್ಲ ಅದ್ರ ಮೇಲೆ ಕಲ್ಲು ಬೆಳೀತಾ ಇರೋದು. ಇನ್ನು ನಾವು ಹೋಗಿದ್ದ ಟೈಮಲ್ಲಿ ಇದು ಅಭಿಷೇಕ ಕೂಡ ಮಾಡ್ತಿದ್ರು. ಚೆನ್ನಾಗಿ ಪೂಜೆನೂ ಆಯಿತು, ದರ್ಶನ ಕೂಡ ಆಯಿತು. ಇನ್ನೇನು ಅಲ್ಲಿ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಡಬೇಕು. ಕುದುರೆ ಕಾಲೆಲ್ಲ ಸಿಗ್ತದೆ. ಕುದುರೆ ಕಾಲ ಅದೇ ಕುದುರೆ ಹೊಡಿತಾರಲ್ಲ ಇವು. ಅದೇ ಮನೇಲಿ ಪೂಜೆ ಮಾಡ್ತಾರೆ ಮತ್ತೆ ಮಕ್ಕಳಿಗೆ ಏನಾದ್ರು ಕುಡಿಸ್ತಾರಲ್ಲ ಇಲ್ಲಿ ಹೊಡಿಬೇಕು. ಇಲ್ಲಿಗೆ ಹೊಡಿಬೇಕು. ಸೊ ಇಲ್ಲೂ ಪಾರ್ಕಿಂಗ್ ಐತಲ್ಲ, ಇಲ್ಲೇ ಹೇಳಿದೆ ಇಲ್ಲ ಗೋವಾ. ಇಲ್ಲ ಹಾಕದಾ ಇಲ್ಲ ಅವ್ರನ್ನ ಮಾಡ್ಕೊಂಡು ಅಲ್ಲಿ ಹೋಗಲ್ಲ, ಅಲ್ಲಿ ಹೋಗಲ್ಲ ಹೋಗಲ್ಲ. ಇದು ಈ ಥರ ಹೋದ್ರೆ ಹಚ್ಚಂಗಿಲ್ಲ. ನಾನೆಲ್ಲ ಕಲ್ಲಿಗಟ್ಟು ಹಾಕೋದು ಅಂದ್ಕೊಂಡಿದ್ದೀನಿ. ಇದೆಲ್ಲ ಎಣ್ಣೆನ ಸ್ಟೋರ್ ಮಾಡಿ ಇಟ್ಬಿಟ್ಟು ಅಲ್ಲಿಗೆ ಇದು ಮಾಡಿ. ಸರಿ ಅವಳು ಬರಲಿ. ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಅದ್ರ ಪಕ್ಕದಲ್ಲಿ ಹೊಳೆ ಥರ ಇದೆ, ನೀರೆಲ್ಲ ಹರಿತಾ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ಅಲ್ಲೂ ಒಂದು ಸ್ವಲ್ಪ ತಿದ್ಬಿಟ್ಟು ಇನ್ನೇನು ಮುಗಿಸ್ಕೊಂಡು ಹೊರಡಬೇಕು. ಇನ್ನೇನು ಅಲ್ಲಿ ಫೋಟೋನೆಲ್ಲ ತಗೊಂಡು ನಾವು ಕೂಡ ಹೊರಟಿದ್ದೀವಿ. ಇನ್ನೇನು ಹೊರಟಿದ್ವಿ. ಇನ್ನು ಮ್ಯಾಪ್ ಕೂಡ ಹಾಕ್ಕೊಂಡಿದ್ವಿ. ಇನ್ನು ಮ್ಯಾಪು ಒಂದೊಂದ್ಸರಿ ಹೆಂಗೆ ಬೇಕು ಹಂಗೆ ತೋರಿಸುತ್ತೆ. ಹಾಗಾಗಿ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಮ್ಯಾಪ್ಗಳು ಹೆಂಗೆಂಗೋ ತೋರಿಸ್ತೇವೆ. ಹಾಗಾಗಿ ಬಂದಿದ್ದ ರೋಡಲ್ಲೇ ಹೋಗೋಣ ಅಂತ. ಇನ್ನು ಸ್ವಲ್ಪ ಬಂದಿದ್ದ ರೋಡಲ್ಲಿ ದೂರ ಕೂಡ ಆಗುತ್ತೆ, ಮತ್ತು ಇನ್ನು ರೋಡು ಬೇರೆ ಅಷ್ಟೊಂದೇನು ಸರಿ ಇರಲಿಲ್ಲ. ಹಾಗಾಗಿ
ನೋಡಿ ಇನ್ನು ಬಂದು ಟನಲ್ ಹತ್ರ ರೀಚ್ ಆಗಿದ್ದೀವಿ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಕಾಣುತ್ತೆ ಅಂತ. ಈ ಟನಲ್ಲೇ ಹೇಳಿದ್ದು ನಾನು, ಒಂದು 9 to 10 ಕಿಲೋಮೀಟರ್ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಟನಲ್ ಅಂತೂ. ನೈಟ್ ವ್ಯೂ ಅಂತೂ ಲೈಟಿಂಗ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೇನು ಹೋಗ್ಬಿಟ್ಟು ಊಟ ಮಾಡಿ ಮಲಗಬೇಕು. 11-12 o'clock ಆಗಿಬಿಡುತ್ತೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.